ಭತ್ತ, ಜೋಳ, ಹತ್ತಿ, ತೊಗರಿ ಮತ್ತಿತರ ಬೆಳೆಗಳಿಗೆ ಮಾರುಕಟ್ಟೆಯಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಪ್ರತಿ ಕ್ವಿಂಟಲ್ಗೆ 1000 ರಿಂದ 3000 ವರೆಗೆ ಬೆಲೆ ಇಳಿಕೆ ಆಗಿರುವುದರಿಂದ ಬೆಂಬಲ ಬೆಲೆ ಜೊತೆಗೆ ರಾಜ್ಯ ಸರ್ಕಾರ 1000 ರೂಪಾಯಿ ಪ್ರೋತ್ಸಾಹಧನ ಸೇರಿಸಿ ಖರೀದಿ ಕೇಂದ್ರದಲ್ಲಿ ಖರೀದಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದಿಂದ ಸಿಂಧನೂರು ಪ್ರವಾಸಿ ಮಂದಿರದಿಂದ ಮಿನಿ ವಿಧಾನಸೌಧದ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು. ರೈತರ ಮೇಲೆ ನ್ಯಾಯಾಲಯಗಳಲ್ಲಿ ದಾವೆ ಹೂಡಿ ಚೆಕ್ ಬೌನ್ಸ್ ಕೇಸ್ಗಳನ್ನು ಹಾಕುತ್ತಿರುವ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್ಗಳಿಗೆ ಸೂಕ್ತ ನಿರ್ದೇಶನ ನೀಡಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು. ರೈತ ಬೆಳೆದ ಬೆಳೆಗಳು ಮಳೆಗೆ ಹಾನಿಯಾಗಿದ್ದು ತಕ್ಷಣವೇ ಸರ್ವೆ ನಡೆಸಿ ಪರಿಹಾರ ನೀಡಬೇಕೆಂದು ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಮರಳೆ ಅವರು ಒತ್ತಾಯಿಸಿದರು. ವೆಂಕಟೇಶ್ ನಾಯ್ಕ, NKSTV4 ಸಿಂಧನೂರು. ಸಾಲಕ್ಕೆ ರೈತರ ಮೇಲೆ ಕೇಸ್ ಹಾಕುತ್ತಿರುವ ಬ್ಯಾಂಕ್ ಅಧಿಕಾರಿಗಳಿಗೆ ಕೃಷಿ ಪಂಪ್ ಸೆಟ್ಗಳಿಗೆ ಕನಿಷ್ಠ 12 ತಾಸು 3 ಪೀಸ್ ವಿದ್ಯುತ್ ಕೊಡಲೇಬೇಕು. ಕನಿಷ್ಠ ಬೆಂಬಲ ಬೆಲೆ ಬೇಡವೇ ಬೇಡ. ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕೊಟ್ಟು 18 ರಿಂದ 20 ವರ್ಷ ಕಳೆದಿದೆ, ಆದರೂ ಕೂಡ ವರದಿ ಜಾರಿ ಮಾಡಿಲ್ಲ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎಲ್ಲ ಪಕ್ಷಗಳು ಇವತ್ತು ನಮ್ಮನ್ನ ರೈತರನ್ನು ತುಳಿತಾ ಬಂದಿದ್ದಾವೆ. ಹಾಗಾಗಿ ಇನ್ನು ಮುಂದೆ ರೈತರಿಗೆ ಕಷ್ಟದಲ್ಲಿ ಈಗಾಗಲೇ ಹಿಂದೆ ಮಳೆ ಆಗಿತ್ತು, ಮಳೆ ಆದಾಗ ಭತ್ತಗಳು ಅಲ್ಪ ಸ್ವಲ್ಪ ಬಿದ್ದಿದ್ದು, ಈಗ ಮತ್ತೆ ಜಾಸ್ತಿ ಭತ್ತಗಳು ಬಿದ್ದಿವೆ. ಅಕಾಲಿಕ ಬೆಳೆಗೆ ಈ ತಿಂಗಳಲ್ಲಿ 2-3 ದಿನದಲ್ಲಿ ಭತ್ತಗಳು ಜಾಸ್ತಿ ಬಿದ್ದಿವೆ. ಹಾಗಾಗಿ ಪುನರ್ ಪರಿಶೀಲನೆ ಮಾಡಿ, ಆ ಸ್ಥಳ ಪರಿಶೀಲನೆ ಮಾಡಿ, ಯಾಕಂದ್ರೆ ಭತ್ತ ಕಟಾವು ಬಂದಿದೆ ಈಗಾಗಲೇ, ಆ ಕಟಾವು ಮಾಡೋ ಹಂತಕ್ಕೆ ಬಂದಿದ್ದಾವೆ. ಹಾಗಾಗಿ ಅವನು ಮತ್ತೆ ಒಳ್ಳೆ ಅಲ್ಲೇ ಸ್ಥಳ ಪರಿಶೀಲನೆ ಮಾಡಿ ಆ ರೈತರು ಸೂಕ್ತ ಪರಿಹಾರ ಕೊಡಬೇಕಂತ ಒಂದೇ ಒತ್ತಾಯ. ಏನಾಗಿದೆ ಅಂತಂದ್ರೆ ಇವತ್ತು ರೈತರಿಗೆ ಬೆಳೆ ಬಂದ ಟೈಮ್ನಾಗೆಲ್ಲ ಕನಿಷ್ಠ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಕಳೆದ ವರ್ಷ 2400 ರೂಪಾಯಿ ಭತ್ತಕ್ಕೆ ರೇಟ್ ಇತ್ತು, ಒಂದು ಚೀಲ 75 kg. ಇವತ್ತು ಭತ್ತಕ್ಕೆ 1500 ರೂಪಾಯಿ ಆಗಿದೆ. ಅಂದ್ರೆ ಚೀಲಕ್ಕೆ 700 ರಿಂದ 900 ರೂಪಾಯಿ ರೇಟ್ ಕಡಿಮೆ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಕನಿಷ್ಠ ಬೆಂಬಲ ಬೆಲೆ ಜೊತೆಗೆ 1000 ರೂಪಾಯಿ ಪ್ರೋತ್ಸಾಹ ಸೇರಿಸಿ ಭತ್ತವನ್ನು ಕನಿಷ್ಠ 3480 ರೂಪಾಯಿ ಕ್ವಿಂಟಲ್ ಖರೀದಿ ಮಾಡೋಕೆ ನಮ್ಮ ಒತ್ತಾಯ ಇದೆ. ಅದೇ ರೀತಿಯಾಗಿ ಇವತ್ತೇನು ಪ್ರತಿ ಸಲ ಅನಾವೃಷ್ಟಿ, ಅತಿವೃಷ್ಟಿ ಮತ್ತು ಬೆಲೆ ನೀತಿ ಏರುಪೇರಾಗೋದ್ರಿಂದ ಪದೇ ಪದೇ ರೈತರ ಸಾಲ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಆ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು. ಅದೇ ರೀತಿಯಾಗಿ ಇವತ್ತೇನು ಇವರು ಕನಿಷ್ಠ ಬೆಂಬಲ ಬೆಲೆಗೆ ನಮಗೇನು ಬೆಲೆ ಖರೀದಿ ಮಾಡ್ತಾರೆ, ಹಾಗಾಗಿ ಇವ್ರಿಗೆ ನಾವು ಪದೇ ಪದೇ ಒತ್ತಾಯ ಮಾಡೋದು ಬೇಡ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಡಾಕ್ಟರ್ MS ಸ್ವಾಮಿನಾಥನ್ ವರದಿ ಜಾರಿಗೊಳಿಸಬೇಕು.